ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಒಂದೇ ಒಂದು ಮಾತಲ್ಲಿ ಟ್ರಂಪ್ ನಿದ್ದೆಗೆಡಿಸಿದ್ರು. ಇರಾನ್ ನಿಮ್ಮಿಂದ ಒಂದೇ ಒಂದು ದಾಳಿ ನಡೆದರೂ ಕೂಡ ಯುದ್ಧ ಆರಂಭ ಅಂದ್ರು ಖಮೇನಿ. ಅದೇನಾಗುತ್ತೋ ಆಗಲಿ ನೋಡೇ ಬಿಡೋಣ. ಯುದ್ಧದಲ್ಲಿ ಗೆಲುವು ಮಾತ್ರ ಪ್ರಥಮ, ಎರಡನೇ ಬಾರಿಯ ಬರೋದಿಲ್ಲ ಗೆಲುವು. ನಿಮ್ಮಿಂದ ಯಾವುದೇ ರೀತಿಯ ದಾಳಿ ಆದರೂ ಕೂಡ ನಾವು ಸಹಿಸುವುದಿಲ್ಲ. ತುದಿಗಾಲಲ್ಲಿ ನಿಂತಿರುವ ಯುದ್ಧೋನ್ಮಾದದಿಂದ ಸದಾಕಾಲ ಯುದ್ಧದ ಬಗ್ಗೆ ಮಾತ್ರ ಜಪಿಸುವ ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷನನ್ನ ಹಾಡಹಗಲೇ ಅಪಹರಣ ಮಾಡಿ ಅದಾದ ನಂತರ ಮತ್ತೊಂದು ಲ್ಯಾಂಡ್ಗೆ ಕೈ ಹಾಕಿ ಜಗತ್ತಿನ ಎಲ್ಲ ಸಣ್ಣ ಪುಟ್ಟ ಸಂಪತ್ತು ಭರಿತ ರಾಷ್ಟ್ರಗಳು ಬೇಕು ಅವನು ಅಮೆರಿಕ ಮುದಿಯಾಗಿ. ಭಾರತದ ಏಳಿಗೆಯನ್ನು ಸಹಿಸದ ಅಮೆರಿಕ ಈಗ ಈ ಅಮೆರಿಕ ಇರಾನ್ ಹಿಂದೆ ಬಿದ್ದಿದೆ. ಇರಾನ್ನಲ್ಲಿ ಪರಮಾಣು ಶಕ್ತಿ ಇದೆ ಅನ್ನುವ ಕಾರಣಕ್ಕೂ ಮಾತ್ರ ಅಮೆರಿಕ ಹಿಂದೇಟು ಹಾಕ್ತಿರೋದು. ಒಂದು ವೇಳೆ ಇರಾನ್ನಲ್ಲಿ ಪರಮಾಣು ಶಕ್ತಿ ಇರದೇ ಇರ್ತಿದ್ರೆ ಇರಾನ್ನನ್ನ ತಾರುಮಾರು ಮಾಡ್ತಾ ಇತ್ತು ಅಮೆರಿಕ. ಯಾವ ಕಾರಣಕ್ಕಾಗಿ ಭಾರತದ ವಿರುದ್ಧ ಅಮೆರಿಕ ಸಿಡಿದೇಳದೆ ಇದೆಯೋ ಭಾರತದಲ್ಲೂ ಕೂಡ ಪರಮಾಣು ಶಕ್ತಿ ಇದೆ. ಹಾಗಾಗಿನೇ ಅಮೆರಿಕ ಭಾರತದ ಜೊತೆ ಗುದ್ದಾಟಕ್ಕೆ ಬಂದರೂ ಕೂಡ ಒಂದು ಸ್ವಲ್ಪ ಹೊತ್ತು ಕಳೆದ್ರೆ ಸ್ವಲ್ಪ ಸ್ಮೂತ್ ಆಯ್ತಾನೆ. ಕಾರಣ ನಮ್ಮಲ್ಲಿರ್ತಕ್ಕಂತಹ ಪರಮಾಣು ಶಕ್ತಿ. ಅವನು ಕೆಮ್ಮಿದ್ರೆ ಇಲ್ಲಿಂದ ನಾವು ಸೀನಿಸ್ತೀವಿ ಅವನ್ನ. ಆ ನಮ್ಮ ಪರಮಾಣು ಶಕ್ತಿಯ ಸಾಮರ್ಥ್ಯ ಆತನಿಗೆ ಗೊತ್ತಿರೋದ್ರಿಂದಲೇ ಭಾರತದ ಜೊತೆ ಗುದ್ದಾಟಕ್ಕೆ ಬರೋದಿಲ್ಲ. ಹಾಗೇನೆ ಇರಾನ್ ಜೊತೆಯೂ ಕೂಡ ಕಾದಾಟಕ್ಕೆ ನಿಂತಾಗ ಇರಾನಿನ ಯುದ್ಧೋಪಕರಣಗಳ ಬಗ್ಗೆಯೂ ಕೂಡ ಲೆಕ್ಕಾಚಾರ ಹಾಕಬೇಕಲ್ಲ. ಇರಾನ್ನ ಸೈನಿಕ ಶಕ್ತಿಯ ಬಗ್ಗೆಯೂ ಕೂಡ ಅಮೆರಿಕ ಲೆಕ್ಕ ಹಾಕುತ್ತೆ. ಇರಾನಿನ ಸೈನಿಕ ಶಕ್ತಿ, ಇರಾನ್ನಲ್ಲಿರ್ತಕ್ಕಂತಹ ಯುದ್ಧೋಪಕರಣಗಳು, ಇರಾನ್ನಲ್ಲಿರ್ತಕ್ಕಂತಹ ಪರಮಾಣು ಶಕ್ತಿ, ಆ ಪರಮಾಣು ಶಕ್ತಿಯ ತೀವ್ರತೆ ಮತ್ತು ಅದರ ಸಾಮರ್ಥ್ಯ, ಈ ಎಲ್ಲ ಲೆಕ್ಕಾಚಾರಗಳು ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಎಲ್ಲವನ್ನೂ ಕೂಡ ಕ್ಯಾಲ್ಕುಲೇಟೆಡ್ ಮಾಡಿಕೊಂಡಿರ್ತಾರೆ. ಈಗ ಅಯಾತುಲ್ಲಾ ಖಮೇನಿ ಅಮೆರಿಕಾಗೆ ನೇರವಾದಂತಹ ಒಂದು ಸೂಚನೆ, ಎಚ್ಚರಿಕೆಯನ್ನು ಕೊಡ್ತು. ಈ ಹಿಂದೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡ್ತು, ನಿರಂತರವಾದಂತಹ ದಾಳಿ. ಇಸ್ರೇಲಿನ ಬೆಂಜಮಿನ್ ನೆತನ್ಯಾಹು ನಾವು ಮಾಡಿದ ದಾಳಿಗೆ ಇರಾನ್ ಎಂದೆಂದೂ ಎದ್ದೇಳೋದಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಸೊಂಟ ಮುರಿದಿದ್ದೀವಿ ಅನ್ಕೊಳ್ತು. ಆದರೆ ಇಸ್ರೇಲ್ ದಾಳಿ ಮಾಡಿದ ಮರುದಿನವೇ ಮೈ ಕೊಳವಿ ಎದ್ದು ನಿಂತರು ಇರಾನ್ನವರು. ನೀವು ನಮ್ಮನ್ನು ತಟ್ಟಿದ್ದೀರಿ, ಒಂದು ಸೊಳ್ಳೆ ಕೂತಂಗ ಆಗಿದೆ ನಮಗೆ, ನೀವು ನಮ್ಮನ್ನು ಏನೂ ಮಾಡಲಾರ್ರಿ ಅಂತ ಹೇಳ್ತು ಇರಾನ್. ಅದಾದ ನಂತರ ಅಮೆರಿಕವೂ ಕೂಡ ಅದೇ ತರಹದ ಎಚ್ಚರಿಕೆಯನ್ನು ಕೊಡ್ತಾ ಬಂತು. ಇರಾನ್ನಲ್ಲಿಯೂ ಕೂಡ ಇಂಧನದ ನಿಕ್ಷೇಪಗಳಿದ್ದಾವೆ, ಅದು ಅಮೆರಿಕದ ವಶ ಆಗಬೇಕು ಅನ್ನೋ ಕಾರಣನೋ. ಈ ಹಿಂದೆ ಸದ್ದಾಮ್ ಹುಸೇನ್ರನ್ನ ನಾಶ ಮಾಡಿ ಅಮೆರಿಕ ಹೆಂಗ ಪ್ಲ್ಯಾಂಡ್ ಆಗಿ ಸದ್ದಾಮ್ ಹುಸೇನ್ರನ್ನ ಗಲ್ಲಿಗೇರಿಸ್ತು, ಅದೇ ತರಹ ಇರಾನನ್ನು ಕೂಡ ವಶಪಡಿಸುವ ಎಲ್ಲ ತರಹದ ಲೆಕ್ಕಾಚಾರದಲ್ಲಿ ಅಮೆರಿಕ. ಸೊ ನಿಮ್ಮಿಂದ ಯಾವುದೇ ರೀತಿಯ ದಾಳಿ ಆದರೂ ಕೂಡ ನಾವು ಸಹಿಸುವುದಿಲ್ಲ, ನಮ್ಮ ಸಾಧ್ಯಾಂತ ಶಕ್ತಿಯನ್ನು ಬಳಸಿ ಪ್ರತಿರೋಧವನ್ನು ಒಡ್ಡಲಿದ್ದೇವೆ, ನಿಮ್ಮ ನಿದ್ದೆ ಗಣ್ಣಿಗೆ ತಣ್ಣೀರು ಎರಚಲಿದ್ದೇವೆ, ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟ ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.